ಹಾಂ, ಪ್ರಯತ್ನ ಮಾಡಿರಿ ಹುಡುಗರೆ, ಚೆನ್ನಾಗಿ ಪ್ರಯತ್ನ ಮಾಡಿರಿ. ನೋಡ್ರಿ, ಒಂದು ಸ್ವಲ್ಪ ಇದು ಗಣಿತಗಳು ಭಾಳ ಮಜಾವ ಇವು. ಚೆನ್ನಾಗಿ ಶಾಂತ ರೀತಿಯಿಂದ ಕಲಿಸ್ತೀನಿ ನೋಡ್ರಿ. ಬಿಡಿಸೋದಾಗ್ತಾರೆ ವಿಡಿಯೋ ಆನ್ ಮಾಡಿರಿ. ನಿಮ್ದು ಬಿಡಿಸೋದ ಆದ್ರೆ ವಿಡಿಯೋ ಆನ್ ಮಾಡ್ಬೇಕು. ಇಲ್ಲೊಂದು ವಿಶೇಷ ಇರ್ತಾವೆ ಗಣಿತಗಳು, ಬಾಯ್ದಿದ್ದೇ ಉತ್ತರ ಬರ್ತಿರ್ತಾವ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ರಿ, ಚೆಂದಾಗಿ ನೋಡ್ರಿ. ಮುಂದೆ ಅನುಕ್ರಮ ನಂಬರ್ ಚೇಂಜ್ ಆಗ್ತದೆ. ನೀವು ಇಷ್ಟು ರಿವಿಷನ್ ಮಾಡಿಬಿಟ್ರೆ ನಿಮಗೆ ಮುಂದೆ ಕೈ ಹಿಡಿಯೋರು ಯಾರೂ ಇಲ್ಲ. ಹಾಂ, ಈಗ ನಾನು ಸ್ಥಾನ ಬೆಲೆ ಹಾಕಿ ಮಾಡ್ತೀನಿ, ನೀವೆಲ್ಲರೂ ಮಾಡಿರಿ ಅಂತ ತಿಳ್ಕೊಂಡು ನಾನು ನೋಡಿರಿ. 0.24 ಭಾಗಿಲೆ 0.6. ಇದರ ಸ್ಥಾನ ಬೆಲೆ ಮೇಲೆ ಕೊಡ್ರಿ, ಇದರ ಸ್ಥಾನ ಬೆಲೆ ತಳಕ್ಕೆ ಕೊಡ್ರಿ. 2 ಸ್ಥಾನ ಅಂದ್ರೆ 100 ಆಯ್ತು. ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊರಿ. ನೋಡಿ, ಈ ಪೂಜೆ ಹೊತ್ತು, ಈ ಪೂಜೆ ಹೊತ್ತು 6 1 6 4 4 ಡಿವೈಡೆಡ್ ಬೈ 10 ಈಜ್ವಲ್ ಟು ಎಷ್ಟು ಆಯ್ತು? ದಶಮಾಂಶದಾಗ 0.4 ಬಂತು. ನೀವು ಬರೀ ನೋಡಿದರೆ ಎಷ್ಟೋ ಶೇಂಗಾರ ಆಗ್ತಾರೆ ನೀವು. ನೋಡ್ರಿ, ಸ್ಥಾನ ಬೆಲೆ ಹಾಕ್ರಿ. 0.625 ತೆಳಗ 5 ಇಡ್ರಿ. ಇದು ಬಿಂದುದ ಮುಂದೆ 3 ಅಂಕೆ ಬಂದ್ರೆ 1000 ಇಡ್ರಿ. ನೋಡ್ರಿ, 5 1 5 1 5 2 5 5 ಬರೋಬ್ಬರಿ 125 ಡಿವೈಡೆಡ್ ಬೈ 1000. ಅಂದರೆ ಈಗ ನೀವು ಎಷ್ಟು ಸ್ಥಾನ ಕೊಡಬೇಕು? 3 ಸ್ಥಾನ ಕೊಡಬೇಕು. 0.125. ಒಂದೊಂದು ದಶಮಾಂಶ ಬರಲಿಲ್ಲ, ಪೂರ್ಣ ಸಂಖ್ಯೆನೂ ಬರ್ತಾವೆ. ಈಗ ನೋಡ್ರಿ, 0.077 ಸರ್ವತ್ ಮೇಲೆ 7, ಆಮೇಲೆ ಗುಂಡ್ಲೆ ಎಷ್ಟು? 1000 ಆಯ್ತು. ನೋಡ್ರಿ ಹೆಂಗೆ ಮಾಡ್ತೀನಿ. ಇದನ್ನು ದಶಮಾಂಶ ತೆಗೆದಾಗ 77 ಆಯ್ತು. 7 1 7 11 ನೋಡ್ರಿ, ಇದು 7 11. ಯಾಕೆ? ಸ್ಥಾನ ಬೆಲೆ ಕೊಟ್ಟಿರಿ. ಸ್ಥಾನ ಬೆಲೆ ಕೊಟ್ಟ ದಶಮಾಂಶ ತೆಗೆದ್ರೆ ಏನಾಯ್ತು? 77 ಆಗ್ತದೆ. 7 1 7 11 11 ಡಿವೈಡೆಡ್ ಬೈ 1000. ಇದನ್ನು ದಶಮಾಂಶದಾಗ ಹೆಂಗೆ ಮಾಡಬೇಕು? 3 ಸ್ಥಾನವ 0.011 ನೋಡ್ರಿ, ಈ ಕಡೆ ಇಡ್ತಾನೆ, ಅಲ್ಲಿ ಒಂದು ಭಾಗ ಯಾಕಂದ್ರೆ ಹೆಂಗೆ ವಿಶೇಷ ಹೆಂಗಿರ್ತಾವ ಭಾಗಾಕಾರನ ತೋರಿಸ್ತಾನೆ. ಬರೋಬ್ಬರಿ 0.011. ಇಲ್ಲಿ ನೋಡಿ, 0.6 ಸರಳೀಕರಣದಾಗ ಬರ್ತಾವೆ. 2 ಗುಂಡ್ಲೆ 10 ಹೆಂಗೆ ಮಾಡ್ಬೇಕು ನೋಡ್ರಿ. 2 1 2 3 ದಶಮಾಂಶದ ಅಂದ್ರೆ 3 ಇಡ್ರಿ, ತಳಗೆ 10 ಇಡ್ರಿ. ಇದರ ಉತ್ತರ 0.3 ಇಡ್ರಿ. ನೋಡಿ, 3.12 ಸರಾಸ್ ವ್ಯಾಲಿ 8 ಗುಂಡ್ಲೆ 100. ಇದರ ಸ್ಥಾನ ಬೆಲೆ ಹಾಕಿದ್ರಲ್ಲ, ಇದು 8ರಲ್ಲೇ ಬ್ಯಾಕ್ ಹೋಗ್ತದೆ. 8 1 8 8 3 24. 8 3 24 ಅಂದ್ರೆ 7 ಉಳ್ತೀವಿ. 8 9 72 ಬರೋಬ್ಬರಿ 39 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 0.39. ಇಲ್ಲೊಂದು ಸ್ವಲ್ಪ ವಿಶೇಷವಾಗಿ ಇದು ಪೂರ್ಣ ಸಂಖ್ಯೆದ ಭಾಜಕದಾಗ ಏನದ ದಶಮಾಂಶ ಅದ ಅಂದ್ರೆ ಹೆಂಗೆ ಬರ್ತದೆ ನೋಡ್ರಿ. 15 0.5 ಆಯ್ತು. ಮ್ಯಾಲೆ ಇದ್ರ ಸ್ಥಾನ ಬೆಲೆ 10 ಕೊಡ್ರಿ. ನೋಡ್ರಿ, ವಿಶೇಷ ಅದ ನೋಡ. ಇವು ಭಾಳ ಗದ್ಲಕ್ಕೆ ಬೀಳಬಾರ್ದು ನೀವು. ನೋಡ್ರಿ, ಇದನ್ನು ದಶಮಾಂಶದ ಮ್ಯಾಲೆ ಪೂರ್ಣ ಸಂಖ್ಯೆ ಇದ್ದಾಗ ಏನಾಗ್ತದೆ ಅನ್ನೋದು ತಿಳಿಯೋ ಸಂಬಂಧ ಹಾಕ್ತೀನಿ. ಅದನ್ನು ಮುಂದೆ ನಿಮ್ಮ ದಶಮಾಂಶದಾಗ ಹಿಂಗೆ ಬರ್ತಿರ್ತಾವ ನೋಡ್ರಿ. 5 1 5 3 10 3 30 ಆಗ್ತಿದ್ರ ಬೆಲೆ ನೋಡ್ರಿ. ಆನ್ಸರ್ ಇಸ್ ಈಕ್ವಲ್ ಟು 30. ಇದು ನೋಡ್ರಿ, 12.5 ಸರ್ವಾಸ್ ಬಾಗಿಲೆ 0.05. ಈಗ ಮ್ಯಾಲಿನ 100 ಕೊಡ್ರಿ, ತಳಗೆ ಏನದ 10 ಕೊಡ್ರಿ. ಯಾಕೆ? ಇದ್ರ ಸ್ಥಾನ ಬೆಲೆ 100 ಆಗ್ತದೆ ಮ್ಯಾಲೆ, ಇದರ ಸ್ಥಾನ ಬೆಲೆ 10 ಅದ, ಇದು ತಳಗ. 5 1 5 2 10 5 5 25.
ಈ 0 ಈ 0 25 ಹತ್ತಲೇ ಇದರ ಉತ್ತರ 250. ಆನ್ಸರ್ ಈಸ್ ಈಕ್ವಲ್ ಟು 250. ನೋಡಿ 1.2 ಸರಸವಾಗಲಿ 0.004. ಇದರ ಸ್ಥಾನ ಮೇಲೆ 1000 ಆಗ್ತದ. ಮ್ಯಾಲೆ ಕೊಡ್ರಿ ಗುಂಡ್ಲೆ ಹಾಕ್ರಿ. ಇದರ ಸ್ಥಾನ ಬೆಲೆ 10 ತಳಗೆ ಬರ್ತದ. 4 1 4 3 ಈ ಸ್ಥಾನ ಬೆಲೆ ತೆಗೆದ್ರೆ 4 ಆದಂಗೆ ಇದೆ. ಈ 0 ಈ 0 100ಕ್ಕೆ 3ಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದ? 300. ಆನ್ಸರ್ ಇಸ್ ಈಕ್ವಲ್ ಟು 300. ಇದೊಂದು ಸ್ವಲ್ಪ ವಿಶೇಷ ನೀವು ನೆನ್ಪಿಟ್ಕೋರಿ. ಗಣಿತ ಇವು ಮಗ್ಗಲಿಕ್ಕೆ ಏನೇನು ನಾ ಲಾಸ್ಟಕ್ಕೆ ಹೇಳಿನಲ್ಲ ಅವೆಲ್ಲ ಎದ್ರಾಗ ಬೀಳ್ತಾವ ಅಂದ್ರೆ ನಿಮಗೆ ಸರಳೀಕರಣದಾಗ ಬರ್ತಾವೆ. ನೋಡಿ ಮುಂದೆ ನಿಮಗೆ ಯಾವ ಲೆಕ್ಕ ಬರ್ತಾವ ನೋಡ್ರಿ. ಈ ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡ್ರಿ. ನೀವು ಇವತ್ತನ್ನು ಹೆಚ್ಚು ಬರೀ ನೋಡ್ಕೋತ ಕೊಡ್ರಿ. ನೀವು ಎಷ್ಟು ಶಾಣ್ಯಾರ ಆಗ್ತೀರಿ ನೋಡಕ್ಕಂತ.